ಕಾಶ್ಮೀರದಲ್ಲಿ ಪರ್ಕುಣೋ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ತಶಿ ನಂಗ್ಮಲ್ ಎಂಬ ಕುರಿ ಕಾಯುವ ಹುಡುಗ ತನ್ನ ಕುರಿಗಳನ್ನು ಮೇಯಿಸುತ್ತಾ ಇರಬೇಕಾದರೆ ಅವನ ಒಂದು ಕುರಿ ಇನ್ನು ಕೊಟ್ಟಿಗೆಗೆ ಬಂದಿರಲಿಲ್ಲ. ಅದನ್ನು ಹುಡುಕುತ್ತಾ ತಶಿ ನಂಗ್ಯಲ್ ಹೊರಟ. ಅವನು ತನ್ನ ಕುರಿಯನ್ನು ಚಾರ್ ಎಂಬಲ್ಲಿ ಹುಡುಕಾಡಿದ. ಅಲ್ಲಿಯೂ ಅವನಿಗೆ ಕುರಿ ಸಿಗದಿದ್ದಾಗ ತುಸು ಮುಂದಕ್ಕೆ ಹೋಗಿ ಮುಟ್ಟಿದ. ಅಲ್ಲಿ ಅವನಿಗೆ ತನ್ನ ಕುರಿಯ ಹೆಜ್ಜೆ ಗುರುತು ಸಿಕ್ಕಿತು. ಅದನ್ನು ಹಿಂಬಾಲಿಸುತ್ತಾ ಹೋದಂತೆ ಅವನಿಗೆ ಅವನ ಕುರಿ ಕಂಡಿತು. ಆದರೆ ಅಲ್ಲಿಯೇ ಕೆಲವು ಜನರು ಅನುಮಾನಾಸ್ಪದವಾಗಿ ಓಡಾಡುವುದನ್ನು ಗಮನಿಸಿದ. ಅಲ್ಲಿಯ ಜನರ ಪರಿಚಯ ಚೆನ್ನಾಗಿ ಅವನಿಗೆ ಇದ್ದುದರಿಂದ ಇವರೆಲ್ಲರೂ ಅಲ್ಲಿಯ ಜನರು ಅಲ್ಲ ಎಂದು ನೋಡಿಯೇ ತಿಳಿದ. ಅವರೆಲ್ಲರೂ ಲೋಕಲ್ ಜನರ ವೇಷದಲ್ಲಿರುವ ಪಾಕ್ ಸೈನಿಕರೆಂದು ಗುರುತಿಸಿದ. ಅವನು ಕೂಡಲೇ ಬಂದು ಈ ವಿಷಯವನ್ನು ಅವನ ಹಳ್ಳಿಯಲ್ಲಿ ಇರುವ ಮಿಲಿಟರಿ ಕ್ಯಾಂಪಿನವರಿಗೆ ತಿಳಿಸಿದ. ಈಗ ನಿಮಗೆ ಅರ್ಥ ಆಗಿರಬಹುದು, ನಾನು ವಿವರಿಸಲು ಹೊರಟಿದ್ದು ದೇಶ ಕಂಡ ಭಯಾನಕ ಯುದ್ಧ ಕಾರ್ಗಿಲ್ ಯುದ್ಧದ ಬಗ್ಗೆ ಎಂದು. ಇದೇ ಘಟನೆ ಮುಂದೆ ಕಾರ್ಗಿಲ್ ಯುದ್ಧಕ್ಕೆ ಮುನ್ನುಡಿ ಬರೆಯಿತು. ನಮಸ್ತೆ ಗೆಳೆಯರೇ, ಜೈ ಕೇಸರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ. ನಾನು ಈ ಚಾನಲಿನ ಮೂಲಕ ನಿಮಗೆ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಪದ್ಧತಿ, ಆಚಾರ ವಿಚಾರ ಹಾಗೂ ರಾಜಕೀಯದ ಕುರಿತು ನಿಮಗೆ ತಿಳಿಸಿಕೊಡಲಿದ್ದಾನೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನೀಡಿ. ಸರಿ, ಮುಂದೆ ಏನಾಯಿತು ಎಂದು ನಾನು ನಿಮಗೆ ವಿವರಿಸುತ್ತೇನೆ. 1999 ಮೇ 25, ಇದು ಮುಂದಿನ 85 ದಿನಗಳವರೆಗೆ ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಕಾರ್ಗಿಲ್ ಕದನ ಎಂಬ ಘನಘೋರ ಯುದ್ಧಕ್ಕೆ ನಾಂದಿಯಾದ ದಿನ. ಆ ದಿನಗಳಲ್ಲಿ ಇಂದಿನ ತರಹ ತಂತ್ರಜ್ಞಾನ ಯಾವುದೇ ಮುಂದುವರಿದಿರಲಿಲ್ಲ. ಕೆಲವು ಮನೆಗಳಲ್ಲಿ ಟಿವಿಗಳಿದ್ದವು. ಈಗಿನ ತರಹ ಸ್ಮಾರ್ಟ್ಫೋನ್ಗಳು ಇರಲಿಲ್ಲ. ದೇಶದ ಹೆಚ್ಚಿನ ಜನರು ರೇಡಿಯೋ ಅಥವಾ ವಾರ್ತಾ ಪತ್ರಿಕೆಯ ಮೂಲಕ ದೇಶದ ಆಗು ಹೋಗುಗಳ ಬಗ್ಗೆ ತಿಳಿಯಬೇಕಿತ್ತು. 1999 ಮೇ 26ರಂದು ಭಾರತೀಯರೆಲ್ಲರೂ ಬೆಚ್ಚಿ ಬೀಳುವ ವಾರ್ತೆ ಬಂದಿತ್ತು. ಯಾವುದೇ ಮುನ್ಸೂಚನೆ ಇಲ್ಲದೆ ಭಾರತ ಪಾಕಿಸ್ತಾನ ಯುದ್ಧ ನಡೆಯುವ ಸಂಭಾವನೆಯ ಘೋಷಣೆಯಾಗಿತ್ತು. ಒಂದು ದೇಶ ಯುದ್ಧದಲ್ಲಿ ಪಾಲ್ಗೊಂಡರೆ ಆ ದೇಶದ ಆರ್ಥಿಕ ಪರಿಸ್ಥಿತಿಯು ಸಂಪೂರ್ಣವಾಗಿ ಹದಗೆಡುತ್ತದೆ. ಆ ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಸುಮಾರು 10-15 ವರ್ಷಗಳ ಹಿಂದೆ ಹೋಗುತ್ತದೆ. ದೇಶದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಫಂಡನ್ನು ಯುದ್ಧಕ್ಕೆ ಉಪಯೋಗಿಸಬೇಕಾಗುತ್ತದೆ. ಪಾಕಿಸ್ತಾನದ ಯುದ್ಧ ದಾಹಕ್ಕೆ ಭಾರತ ಸಿದ್ಧವಾಗಲೇಬೇಕಿತ್ತು. ಇಲ್ಲವಾದರೆ ಜಗತ್ತಿನಲ್ಲಿ ಭಾರತ ಹೇಡಿ ರಾಷ್ಟ್ರವಾಗುತ್ತಿತ್ತು. ಆ ಸಮಯದಲ್ಲಿ ಪ್ರಧಾನಿಯಾಗಿದ್ದವರು ರಾಷ್ಟ್ರವಾದಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಮಾನ ಕಾಪಾಡಲು ಯುದ್ಧಕ್ಕೆ ಸಿದ್ಧರಾದರು. ತನ್ನ ಸೈನಿಕರಿಗೆ ಉರಿದುಂಬಿಸಿದರು. ಅಚಾನಕ್ಕಾಗಿ ಯುದ್ಧ ಘೋಷಣೆ ಆದುದರಿಂದ ಭಾರತವು ಯಾವುದೇ ಸಿದ್ಧತೆಯಲ್ಲಿ ಇರಲಿಲ್ಲ. ಪಾಕಿಸ್ತಾನವು ಎಲ್ಲ ಸಿದ್ಧತೆಯಲ್ಲಿ ಯುದ್ಧಕ್ಕೆ ರೆಡಿಯಾಗಿತ್ತು. ಕಾರ್ಗಿಲ್, ದ್ರಾಸ್, ಮುಸ್ಕೋ ಕಣಿವೆಗಳಲ್ಲಿ ಪಹರೆ ಇರುತ್ತಿರಲಿಲ್ಲ. ಕಾರ್ಗಿಲ್ ಬಹು ಸುಲಭವಾಗಿ ಹತ್ತುವ ಬೆಟ್ಟ ಆಗಿರಲಿಲ್ಲ. ಸುಮಾರು 15,000ದಿಂದ 18,000 ಅಡಿ ಎತ್ತರ ಇರುವ ಬೆಟ್ಟ. ಅಲ್ಲಿಗೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಕೆಲವೆಡೆ ಅದು 70-80 ಡಿಗ್ರಿ ವಾಲ್ ಇರುತ್ತದೆ. ಕಾಲಿಡುವಾಗ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕೆಳಗೆ ಬೀಳುವಂತಹ ಬೆಟ್ಟ. ಆ ಬೆಟ್ಟದಲ್ಲಿ ಪಾಕಿಸ್ತಾನಿ ಸೈನಿಕರು ಇದ್ದಾರೆ ಎಂದು ತಿಳಿದ ನಂತರ ಸೌರಭ್ ಕಾಲಿಯ ನೇತೃತ್ವದ ತಂಡ ಅಲ್ಲಿಗೆ ಹೋಯಿತು. ಆದರೆ ಇವರು ಕೆಲವು ಸಂಖ್ಯೆಯಲ್ಲಿದ್ದ ಸೈನಿಕರು. ಅಲ್ಲಿ ಬೇಕಾದಷ್ಟು ಜನ ಪಾಕ್ ಸೈನಿಕರು ಮೊದಲೇ ಬಂದು ಜಂಡ ಊರಿದ್ದರು. ಅವರು ಸೌರಭ್ ಕಾಲಿಯ ಹಾಗೂ ಅವರ ಜೊತೆಗಿದ್ದ ಸೈನಿಕರನ್ನು ಸೆರೆ ಹಿಡಿದು ಕೊಡಬಾರದ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸಿದರು. ಸೌರಭ್ ಕಾಲಿಯ ಹಾಗೂ ಅವರ ಜೊತೆಗಿದ್ದ ಸೈನಿಕರನ್ನು ಸೆರೆ ಹಿಡಿದ ಪಾಕಿಸ್ತಾನದ ಸೈನಿಕರು ಅವರ ಕಣ್ಣು ಗುಡ್ಡೆಗಳನ್ನು ಕಿತ್ತರು. ಮರ್ಮಾಂಗವನ್ನು ಕಟ್ಟು ಮಾಡಿದರು. ದೇಹದಲ್ಲಿ ಎಲ್ಲ ಕಡೆ ಕಬ್ಬಿಣದ ಸಲಾಕೆಗಳಿಂದ ಚುಚ್ಚಿದರು. ಕ್ರೂರವಾಗಿ ಹಿಂಸೆ ಕೊಟ್ಟು ಅವರನ್ನು ಸಾಯಿಸಿ ಭಾರತದ ಗಡಿಯಲ್ಲಿ ಎಸೆದರು. ಈ ಕ್ರೂರ ಚಿತ್ರಹಿಂಸೆಯಿಂದ ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು. ಪಾಕಿಸ್ತಾನದ ಹೀನ ಕೃತ್ಯವನ್ನು ಅಂದಿನ ಕೇಂದ್ರ ಸರ್ಕಾರ ಜಗತ್ತಿನ ಮುಂದೆ ಇಟ್ಟಿತು.
ಭಾರತವು ಬೇರೆ ವಿಧಿ ಇಲ್ಲದೆ ಪೂರ್ಣ ಪ್ರಮಾಣವಾಗಿ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಬಂತು. ಅದಾಗಲೇ ಸುಮಾರು 200ರಿಂದ 250 ಮಂದಿ ಪಾಕಿಸ್ತಾನಿ ಸೈನಿಕರು ಕಾರ್ಗಿಲ್ ಪ್ರದೇಶದಲ್ಲಿ ಇದ್ದು ಕಾರ್ಗಿಲ್ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದರು. ಅವರು ಯುದ್ಧಕ್ಕೆ ಸಂಪೂರ್ಣ ತಯಾರಾಗಿ ಬಂದುದರಿಂದ ಮೊದಲು ಭಾರತದ ಸೈನಿಕರಿಗೆ ಸ್ವಲ್ಪ ಕಷ್ಟಕರವಾಯಿತು. ಯುದ್ಧದಲ್ಲಿ ಭಾರತಕ್ಕೆ ಸ್ವಲ್ಪ ಹಿನ್ನಡೆಯೂ ಆಯಿತು. ನಂತರ ಭಾರತದ ವಾಯುಸೇನೆ ಹಾಗೂ ಭೂಸೇನೆ ಜಂಟಿಯಾಗಿ ಪಾಕಿಸ್ತಾನದ ಸೈನಿಕರ ವಿರುದ್ಧ ಹೋರಾಟಕ್ಕೆ ಇಳಿಯಿತು. ಪಾಕಿಸ್ತಾನಿ ಸೈನಿಕರು ಅದಾಗಲೇ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ದಾಟಿ ತುಂಬ ದೂರ ಬಂದಾಗಿತ್ತು. 3 ತಿಂಗಳ ತನಕ ಯುದ್ಧ ನಡೆದ ಭಾರತ ವಿಜಯಿ ಆಯಿತು. ಭಾರತ ಸುಮಾರು 527 ವೀರ ಯೋಧ ಸೈನಿಕರನ್ನು ಕಳೆದುಕೊಂಡಿತು. ಈ ಯುದ್ಧದಲ್ಲಿ ನಮ್ಮ ಒಬ್ಬ ಕನ್ನಡದ ಯೋಧನ ಸಾಹಸವನ್ನು ಮೆಚ್ಚಲೇಬೇಕು. ಭಾರತ ಮತ್ತು ಪಾಕಿಸ್ತಾನಿ ಸೈನಿಕರ ನಡುವಿನ ಯುದ್ಧಕ್ಕೆ ಅದಾಗಲೇ 2 ತಿಂಗಳು ಸಮೀಪಿಸುತ್ತಾ ಬಂದಿತ್ತು. ಆ ಸಮಯದಲ್ಲಿ ಯುದ್ಧ ನಡೆಯುತ್ತಿದ್ದ ಕಾಣಿಕಲ್ ಪ್ರದೇಶಕ್ಕೆ ಕರ್ನಾಟಕದವರಾದ 21 ವರ್ಷ ವಯಸ್ಸಿನ ಕ್ಯಾಪ್ಟನ್ ಕಾರ್ಯಪ್ಪ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕಾಣಿಕಲ್ ಬೆಟ್ಟಕ್ಕೆ ಕಳುಹಿಸಲಾಯಿತು. ಬೆಟ್ಟವೇರುತ್ತಿದ್ದ ಆ ತಂಡಕ್ಕೆ ಅಲ್ಲಿನ ಗುಂಡಿನ ಶಬ್ದಗಳು ಕೇಳಿಬರುತ್ತಿದ್ದವು. ಸುತ್ತಮುತ್ತಲಿನ ಗುಂಡಿನ ಶಬ್ದಗಳು, ಭಯಾನಕ ಸ್ಫೋಟಗಳು ಅವರ ಕಿವಿಗೆ ಅಪ್ಪಳಿಸುತ್ತಿತ್ತು. ಬೆಟ್ಟವನ್ನು ಏರಿದ ಕಾರ್ಯಪ್ಪನವರಲ್ಲಿ ಆ ಕಡೆಯಿಂದ ಇನ್ನೊಂದು ತಂಡ ಅಲ್ಲಿ ಸೈನಿಕರು ಇರುವ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಕಾರ್ಯಪ್ಪನವರು ಇಲ್ಲಿ ಖಾಲಿಯಾಗಿದೆ, ಯಾರೂ ಇಲ್ಲ ಎಂದು ಉತ್ತರಿಸಿದರು. ಯಾಕೆಂದರೆ ಆ ಪ್ರದೇಶದಲ್ಲಿ ಕ್ಯಾಪ್ಟನ್ ಕಾರ್ಯಪ್ಪನವರಿಗೆ ಪಾಕಿಸ್ತಾನದ ಯಾವ ಸೈನಿಕರು ಕಾಣಿಸಲಿಲ್ಲ. ಆದರೂ ಕಾರ್ಯಪ್ಪನವರಿಗೆ ಮನದಲ್ಲಿ ಏನೋ ಒಂದು ಸಂಶಯ ಮೂಡಿತು. ಪಾಕಿಸ್ತಾನಿ ಸೈನಿಕರು ಬೇರೆ ಯಾವುದೇ ರಣತಂತ್ರ ಹೂಡಿರಬಹುದು ಅಥವಾ ತಮ್ಮಿಂದ ಬಚ್ಚಿಟ್ಟುಕೊಂಡು ದಾಳಿ ಮಾಡಬಹುದು ಎಂದು ಯೋಚಿಸಿ ತಪಾಸಣೆ ಮಾಡತೊಡಗಿದರು. ಅವರು ತಪಾಸಣೆ ಮಾಡುತ್ತಿರುವ ಸಮಯದಲ್ಲಿ ಅವರ ಜೊತೆಯಲ್ಲಿದ್ದ ಪ್ಯಾರಾಟ್ರೂಪರ್ ವಿಕ್ರಮ್ ಎಂಬ ಸೈನಿಕ ಬಂಡೆ ಸಂದಿಯಲ್ಲಿ ಒಬ್ಬ ಮಲಗಿರುವುದನ್ನು ಪತ್ತೆ ಹಚ್ಚಿದರು. ಕಾರ್ಯಪ್ಪನವರು ಅವ ನಮ್ಮ ಯೋಧನೆ ಎಂದು ತಿಳಿದು ಸಿಟ್ಟಿನಿಂದ ಅವನಿಗೆ, ಯುದ್ಧ ಇನ್ನೂ ಮುಗಿದಿಲ್ಲ, ನೀನಿಷ್ಟು ಬೇಗ ಮಲಗಿದ್ಯಾ ಎಂದು ಅವನಿಗೆ ಬೈದರು. ಅಲ್ಲಿ ಮಲಗಿದ ವ್ಯಕ್ತಿ ಎದ್ದು ನಿಂತಾಗ ಕಾರ್ಯಪ್ಪನವರು ಒಮ್ಮೆಲೆ ಹೌಹಾರಿದರು. ಯಾಕೆಂದರೆ ಅಲ್ಲಿ ಮಲಗಿದ್ದು ಭಾರತೀಯ ಸೈನಿಕನಾಗಿರಲಿಲ್ಲ, ಆತ ಒಬ್ಬ ಪಾಕಿಸ್ತಾನಿ ಸೈನಿಕನಾಗಿದ್ದ. ಅವನನ್ನು ನೋಡಿದ ಕೂಡಲೇ ಪ್ಯಾರಾಟ್ರೂಪರ್ ವಿಕ್ರಮ್ ಅವರು ಅವನನ್ನು ಶೂಟ್ ಮಾಡಿ ಕೊಂದರು. ವಿಕ್ರಮ್ ಅವರ ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಬಂಡೆ ಅಂಚುಗಳಿಂದ 16 ಬುಲೆಟ್ ಇವರಿದ್ದ ಕಡೆ ಹಾರಿ ಬರಲು ಪ್ರಾರಂಭವಾಯಿತು. ಅದನ್ನು ನೋಡಿ ಕ್ಯಾಪ್ಟನ್ ಕಾರ್ಯಪ್ಪನವರು ಇಲ್ಲಿ ತುಂಬ ಸಂಖ್ಯೆಯಲ್ಲಿ ಪಾಕಿಸ್ತಾನಿ ಸೈನಿಕರಿದ್ದಾರೆ ಎಂದು ಅಂದಾಜು ಮಾಡಿದರು. ಪಾಕಿಸ್ತಾನಿ ಸೈನಿಕರು ಇವರಿಂದ ಸ್ವಲ್ಪ ಮೇಲ್ಮಟ್ಟದಲ್ಲಿ ಇದ್ದರು. ಅವರು ಇಲ್ಲಿ ನಡೆಯುತ್ತಿರುವ ಸಂಪೂರ್ಣ ವಿವರವನ್ನು ಉನ್ನತ ಅಧಿಕಾರಿಗಳಿಗೆ ತಿಳಿಸಿದರು. ಆದರೆ ಪಾಕಿಸ್ತಾನಿ ಸೈನಿಕರು ಹಾರಿಸಿದ ಗುಂಡಿನಿಂದ ಇವರ ಜೊತೆ ಇದ್ದ ಹೇಮಂತ್ ಚರಣ್ ಎಂಬ ಯೋಧನಿಗೆ ಗುಂಡು ಬಿದ್ದು 4-5 ಗುಂಡುಗಳು ತಗುಲಿದವು. ಇನ್ನೊಬ್ಬ ಯೋಧ ಸುನಿಲ್ ಎಂಬಾತ ಅವರ ರಕ್ಷಣೆಗೆ ಹೋದರು. ಕಾರ್ಯಪ್ಪನವರಿಗೆ ಏನೋ ಸಂಶಯದಿಂದ ಹೋಗಬೇಡ ಎಂದು ಹೇಳುತ್ತಿರಬೇಕಾದರೆ 3 ಗುಂಡುಗಳು ಸುನಿಲ್ ದೇಹವನ್ನು ಹೊಕ್ಕಿತ್ತು. ತನ್ನ ಮುಂದೆ ತನ್ನ 2 ಸಹಚರರು ಬಲಿಯಾಗಿದ್ದ ನೋಡಿ ಕಾರ್ಯಪ್ಪನವರು ನಡುಗಿ ಹೋದರು. ಕೋನಿಕಲ್ ಬೆಟ್ಟದ ಆಯಕಟ್ಟಿನ ಜಾಗದಲ್ಲಿ ಪಾಕಿಸ್ತಾನಿ ಸೈನಿಕರು ಕ್ಯಾಂಪ್ ನಿರ್ಮಿಸಿಕೊಂಡು ಬೀಡು ಬಿಟ್ಟಾಗಿತ್ತು. ಅವರೆಲ್ಲ ಸಿದ್ಧತೆಯಲ್ಲಿ ಬಂದಿರುವುದರಿಂದ ದಾಳಿಗೆ ಸಮರ್ಥರಾಗಿದ್ದರು. ಅವರ ಬಳಿ ರಾಕೆಟ್, ಗ್ರಾನೇಡ್ ಮೊದಲಾದವುಗಳು ಸಿದ್ಧವಾಗಿದ್ದವು. ಅವರನ್ನು ಎದುರಿಸಲು ಕ್ಯಾಪ್ಟನ್ ಕಾರ್ಯಪ್ಪನವರ ತಂಡಕ್ಕೆ ಅಷ್ಟು ಬಲ ಸಾಕಾಗುತ್ತಿರಲಿಲ್ಲ. ಅವರು ತಂದಂತಹ ಮದ್ದು ಗುಂಡುಗಳು ಕಡಿಮೆಯಾಗುತ್ತಾ ಬಂದವು. ಕೋನಿಕಲ್ ಪ್ರದೇಶದಲ್ಲಿ ಪಾಕಿಸ್ತಾನಿ ಸೈನಿಕರ ಮೇಲಾಗುತ್ತಿರುವುದನ್ನು ಕಂಡುಕೊಂಡ ಸೈನ್ಯದ ಹಿರಿಯ ಅಧಿಕಾರಿಗಳು ಜಾಗರೂಕರಾಗಲು ತಿಳಿಸಿ, ನೀವು ಹಿಂದಕ್ಕೆ ಬನ್ನಿ ಎಂದು ಇವರಿಗೆ ಆದೇಶ ನೀಡಿದರು. ಅವರ ಆದೇಶವನ್ನು ಕಡೆಗಣಿಸಿ ಕಾರ್ಯಪ್ಪನವರು ತನ್ನ ಪಾಕಿಸ್ತಾನಿ ಸೈನಿಕರು ಕ್ಯಾಪ್ಟನ್ ಕಾರ್ಯಪ್ಪ ಹಾಗೂ ಅವರ ತಂಡದಿಂದ ಸುಮಾರು 15ರಿಂದ 30 ಮೀಟರ್ ದೂರದಲ್ಲಿ ಇತ್ತು ಅಷ್ಟೇ.
ಅದಲ್ಲದೆ ಅವರ ಜೊತೆಯಲ್ಲಿದ್ದ ನಾಮದೇವ್ ಎಂಬ ಸೈನಿಕ ಕ್ಯಾಪ್ಟನ್ ಕಾರ್ಯಪ್ಪನವರ ಬಳಿಗೆ ಬಂದು ನಿಮ್ಮ ತಲೆಯಲ್ಲಿ ರಕ್ತ ಸುರಿಯುತ್ತಿದೆ ಎಂದು ಹೇಳಿ ಅವರ ತಲೆಯಲ್ಲಿದ್ದ ಹೆಲ್ಮೆಟನ್ನು ತೆಗೆದ ತೆಗೆದಾಗ ಆ ಹೆಲ್ಮೆಟನ್ನು ಭೇದಿಸಿ ಒಂದು ಗುಂಡು ಕಾರ್ಯಪ್ಪನವರ ತಲೆಗೆ ಬಡಿದಿತ್ತು. ನಂತರ ಅಲ್ಲಿ ಅವರಿಗೆ ಬ್ಯಾಂಡೇಜ್ ವ್ಯವಸ್ಥೆಯನ್ನು ಮಾಡಲಾಯಿತು. ಅತ್ತ ಕಡೆಯಿಂದ ಭಾರತದ ಹಿರಿಯ ಸೈನ್ಯ ಅಧಿಕಾರಿಗಳು ತಾವು ಮುಂದೆ ಹೋಗಬೇಡಿ, ಹಿಂದೆ ಬನ್ನಿ ಎಂದು ಇವರಿಗೆ ಎಚ್ಚರಿಕೆಯನ್ನು ನೀಡಿದರು. ಆದರೆ ಕಾರ್ಯಪ್ಪನವರು ಅವರ ಎಚ್ಚರಿಕೆಗೆ ಅಷ್ಟು ಗಮನ ನೀಡದೆ ಪಾಕಿಸ್ತಾನಿ ಸೈನಿಕರು ಹಿಮ್ಮೆಟ್ಟಿಸಲು ಪ್ರಯತ್ನ ಪಟ್ಟರು. ಬೆಳಿಗ್ಗೆ ಸುಮಾರು 10:30 ಸಮಯಕ್ಕೆ ಕ್ಯಾಪ್ಟನ್ ಕಾರ್ಯಪ್ಪನವರ ಗುಂಪಿನಲ್ಲಿದ್ದ ಪ್ಯಾರ ಟ್ರೂಪರ್ ನರೇಶ ಎಂಬ ಯೋಧ ಅತ್ತ ಕಡೆಯಿಂದ ದಾಳಿ ಆರಂಭವಾಗಿದೆ, ಏನು ಮಾಡುವುದು ಅರ್ಥವಾಗುತ್ತಿಲ್ಲ, ಅವರು ತುಂಬ ಜನ ಇದ್ದಾರೆ ಎಂದು ಹೇಳುತ್ತಿದ್ದಂತೆ ನೇರವಾಗಿ ಗುಂಡೊಂದು ನರೇಶನ ತಲೆಗೆ ಬಡಿಯಿತು. ನರೇಶ್ ಇವರು ನೆಲಕ್ಕೆ ಉರುಳಿ. ಆಗ ಭಾರತ ತಂಡದ ಇನ್ನೊಬ್ಬ ಸೈನಿಕ ಲಾಂಚರನ್ನು ಹೊತ್ತುಕೊಂಡು ಮೇಲೆ ಏರತೊಡಗಿದರು. ಅವರ ತೋಳಿಗೊಂದು ಗುಂಡು ಬಿತ್ತು. ಗುಂಡು ಬಿದ್ದ ಇಬ್ಬರನ್ನು ಕಾರ್ಯಪ್ಪನವರು ಪ್ರಥಮ ಚಿಕಿತ್ಸೆಯನ್ನು ಮಾಡುತ್ತಿದ್ದರು. ಕ್ಯಾಪ್ಟನ್ ಕಾರ್ಯಪ್ಪ ಹಾಗೂ ಅವರ ತಂದ ಮದ್ದು ಗುಂಡುಗಳು ಖಾಲಿಯಾಗತೊಡಗಿದವು. ಇನ್ನು ತಮ್ಮ ಬಳಿ ಜಾಸ್ತಿ ಗುಂಡುಗಳು ಇಲ್ಲ ಎಂಬುದು ಅವರಿಗೆ ಅರಿವಾಯಿತು. ಅಲ್ಲಿ ಪಾಕಿಸ್ತಾನಿ ಸೈನಿಕರ ಮೇಲುಗೈ ಆಗುವುದನ್ನು ಅವರು ಗಮನಿಸಿದರು. ಯಾಕೆಂದರೆ ಇವರಿಗಿಂತ ಪಾಕಿಸ್ತಾನಿ ಸೈನಿಕರ ಸಂಖ್ಯೆ ಜಾಸ್ತಿ ಇತ್ತು. ಪಾಕಿಸ್ತಾನಿ ಸೈನಿಕರು ಇವರಿಗೆ ಕಾಣುವಷ್ಟು ಹತ್ತಿರದಲ್ಲಿದ್ದರೂ ಅವರ ಬಳಿ ರೈಫಲ್ ಹಾಗೂ ಲಾಂಚರ್ಗಳು ಇದ್ದವು. ತಮ್ಮಲ್ಲಿರುವ ಮದ್ದು ಗುಂಡುಗಳು ಸಾಕಾಗುವುದಿಲ್ಲ ಎಂದು ಕಾರ್ಯಪ್ಪನವರಿಗೆ ಅರಿವಾಯಿತು. ತಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವ ಪಾಕಿಸ್ತಾನಿ ಸೈನಿಕರಿಗೆ ತಾವು ಬಲಿಯಾಗುವುದು ನಿಶ್ಚಿತ ಎಂಬ ಅಂಶ ಅವರ ತಲೆಯಲ್ಲಿ ಓಡಿತು. ಅವರ ತಲೆಯಲ್ಲಿ ಏನೋ ಒಂದು ಉಪಾಯ ಹೊಳೆಯಿತು. ರೇಡಿಯೋದ ಮೂಲಕ ತನ್ನ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದರು. ಶತ್ರುಗಳು ನಮ್ಮ ಅತಿ ಸಮೀಪಕ್ಕೆ ಬಂದಿದ್ದಾರೆ, ನಾವು ಕೆಲವೇ ಮಂದಿ ಇರುವುದರಿಂದ ಅವರನ್ನು ಎದುರಿಸುವುದು ತುಂಬ ಕಷ್ಟ ಸಾಧ್ಯ. ಹಾಗಾಗಿ ನೀವು ಈಗಲೇ ಆರ್ಟಿಲರಿ ಓಪನ್ ಮಾಡಿ ಎಂದು ಹೇಳಿದರು. ಆರ್ಟಿಲರಿ ಓಪನ್ ಮಾಡಿ ಎಂಬ ಶಬ್ದ ಕೇಳಿದ ಕೂಡಲೇ ಆ ಕಡೆಯಿಂದ ಇದ್ದ ಕಮಾಂಡರ್ ಹಾಗೂ ನಿರೀಕ್ಷಣಾ ಮುಖ್ಯಸ್ಥ ಮೇಜರ್ ಗುರ್ಪ್ರೀತ್ ಕಾರ್ಯಪ್ಪನವರಲ್ಲಿ ನಿನಗೆ ತಲೆ ಕೆಟ್ಟಿದ ಎಂದು ಬೈದರು. ಏಕೆಂದರೆ ಆ ರೀತಿ ಯುದ್ಧ ಎಂದು ನಡೆದಿರಲಿಲ್ಲ. ಇಂಥ ನಿರ್ಧಾರ 2ನೇ ಮಹಾಯುದ್ಧದ ನಂತರ ಜಗತ್ತು ಕೇಳಿರಲಿಲ್ಲ. ಇಂಥ ಪ್ರಯೋಗ 1944 ಡಿಸೆಂಬರ್ 26ರಂದು 2ನೇ ಮಹಾಯುದ್ಧದ ಸಮಯದಲ್ಲಿ ನಡೆದಿತ್ತು. ತಮ್ಮ ಎದುರಾಳಿಗಳು ಮೇಲಾಗುತ್ತಿದ್ದಾರೆ ಎಂದು ತಿಳಿದಾಗ ಹಾಗೂ ಅವರಿಂದ ತಾವು ಹತರಾಗುತ್ತಿದ್ದೇವೆ ಎಂದು ಇದ್ದಾಗ ತಮ್ಮದೇ ದೇಶದ ಸ್ಫೋಟಕವನ್ನು ಉಡಾಯಿಸಿಕೊಂಡು ಶತ್ರು ದೇಶಗಳ ಸೈನಿಕರ ಜೊತೆ ತಮ್ಮನ್ನು ತಾವು ಬಲಿ ಪಡೆದುಕೊಳ್ಳುವುದೇ ಈ ಯೋಜನೆ. ಇದನ್ನು ಮೊದಲ ಬಾರಿಗೆ ಹಿಟ್ಲರ್ ಯೋಧರ ಜೊತೆ ಹೋರಾಡಲು 2ನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ಯೋಧ ಜಾನ್ ರಾಬರ್ಟ್ ಫಾಕ್ಸ್ ಎಂಬಾತ ಉಪಯೋಗಿಸಿಕೊಂಡು ಹಿಟ್ಲರ್ನ 100 ಕ್ರೂರ ನಾಜಿ ಸೈನಿಕರ ಜೊತೆ ತಾನು ಬಲಿಯಾಗಿದ್ದ. ಹಾಗಾಗಿ ಕ್ಯಾಪ್ಟನ್ ಕಾರ್ಯಪ್ಪನವರ ಈ ಮಾತು ಕೇಳಿ ಮೇಜರ್ ಗುರ್ಪ್ರೀತ್ಗೆ ತನ್ನ ಕ್ಯಾಪ್ಟನ್ ಕಾರ್ಯಪ್ಪನವರಿಗೆ ಬೈಯುತ್ತಾ, ನೀನೇನು ಮಾತನಾಡುತ್ತಿದ್ದಿ, ನಮ್ಮವರ ಮೇಲೆ ಆರ್ಟಿಲರಿ ಓಪನ್ ಮಾಡುವುದೇ, ನಿಮಗೆ ಗೊತ್ತಲ್ಲವಾ ನಮ್ಮ ಬಳಿ ಇರುವುದು ಬೋಫೋರ್ಸ್, ಅದು ಸುಮಾರು 300 ಮೀಟರ್ ಜಾಗವನ್ನು ಸರ್ವನಾಶ ಮಾಡಿಬಿಡುತ್ತದೆ ಎಂದು ಹೇಳಿದರು. ಆಗ ಕಾರ್ಯಪ್ಪನವರು, ನೀವು ಈ ರೀತಿ ಮಾಡದಿದ್ದರೂ ನಾವು ಯಾರು ಬದುಕಿ ಉಳಿಯುವುದಿಲ್ಲ, ದೇಶಕ್ಕಾಗಿ ನೀವು ಇದನ್ನು ಮಾಡಲೇಬೇಕು, ನಾವೆಲ್ಲರೂ ಬಲಿಯಾಗಲು ಸಿದ್ಧರಿದ್ದೇವೆ, ಅದರ ಜೊತೆ ಇಲ್ಲಿರುವ ಪಾಕಿಸ್ತಾನಿ ಸೈನಿಕರು ಹತರಾಗುತ್ತಾರೆ, ಅವರು ಯಾರು ಬದುಕಿ ಉಳಿಯಲ್ಲ ಎಂದು ಹೇಳಿದರು. ನೀವು ತಡ ಮಾಡಿದರೆ ಅವರಿಂದ ನಾವು ಕೊಲ್ಲಲ್ಪಡಬೇಕಾಗುತ್ತದೆ ಎಂದು ಹೇಳಿದರು. ಕೊನೆಗೆ ಮೇಜರ್ ಅವರು ಒಲ್ಲದ ಮನಸ್ಸಿನಿಂದಲೇ ಒಪ್ಪಿ ಇವರಿಗೆ ದೇವರು ನಿಮ್ಮನ್ನು ಕಾಪಾಡಲಿ ಎಂದು ಹೇಳಿದರು. ಕಾರ್ಯಪ್ಪನವರು ಹಾಗೂ ತಂಡ ಬಂಡೆಗಳ ಮರೆಯಲ್ಲಿ ಅವಿತು ಕುಳಿತರು. ಇವರು ಯೋಚನೆ ಮಾಡುತ್ತಿದ್ದರು, ನಮಗೆ ವೀರ ಮರಣ ಬರುವುದು ಪಾಕ್ ಸೈನಿಕರಿಂದಲೋ ಅಥವಾ ನಮ್ಮದೇ ದೇಶದ ಬೋಫೋರ್ಸ್ನಿಂದಲೋ ಎಂದು ಎನ್ನುತ್ತಾ ಕಾಯತೊಡಗಿದರು. ಕೆಲವೇ ಕ್ಷಣಗಳಲ್ಲಿ ಅವರು ಇದ್ದ ಏರಿಯಾ ಕೋನಿಕಲ್ನಿಂದ ಸುಮಾರು 18 ಕಿಲೋಮೀಟರ್ ದೂರದಿಂದ ಬೋಫೋರ್ಸ್ ತೋಪು ಹಾರಿ ಬಂತು. ಕಾರ್ಯಪ್ಪ ಹಾಗೂ ಅವರ ತಂಡ ಇದ್ದ ಸ್ಥಳದಿಂದ ಸುಮಾರು 15 ಮೀಟರ್ ದೂರದಲ್ಲಿ
ಅದು ನೇರವಾಗಿ ಪಾಕಿಸ್ತಾನಿ ಸೈನಿಕರ ಮೇಲೆ ಬಿತ್ತು. ಹೆಚ್ಚಿನ ಪಾಕಿಸ್ತಾನಿ ಸೈನಿಕರು ಆ ಸ್ಫೋಟಕ್ಕೆ ಬಲಿಯಾದರು. ಮೇಜರ್ ಗುರ್ಪ್ರೀತ್ ಅವರು ಬಹು ಸೂಕ್ಷ್ಮತೆಯಿಂದ ಅದನ್ನು ಸೆಟ್ ಮಾಡಿ ಪ್ರಯೋಗಿಸಿದರು. ಎಲ್ಲೆಲ್ಲೋ ಧೂಳುಮಯ. ಏನಾಗುವುದೆಂದು ನೋಡುತ್ತಿದ್ದಂತೆ ಕಾರ್ಯಪ್ಪನವರು ಹಾಗೂ ಅವರ ತಂಡಕ್ಕೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ತಾವು ಬದುಕಿ ಉಳಿದಿರುವುದಾಗಿ ತುಂಬ ಸಂತಸಪಟ್ಟರು. ತಮಗೆ ತಾವೇ ನಂಬದಾದರು. ಕೂಡಲೇ ಎಚ್ಚೆತ್ತುಕೊಂಡು ಸಾಯದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಇದ್ದ ಕೆಲವು ಪಾಕಿಸ್ತಾನಿ ಸೈನಿಕರನ್ನು ಸಮೀಪದಿಂದ ಗುಂಡು ಹಾರಿಸಿ ಕೊಂದರು. ಕ್ಯಾಪ್ಟನ್ ಕಾರ್ಯಪ್ಪ ಹಾಗೂ ಅವರ ತಂಡ ಬದುಕಿ ಉಳಿದುದನ್ನು ಕೇಳಿ ಮೇಜರ್ ಗುರ್ಪ್ರೀತ್ ಅವರು ತುಂಬ ಸಂತೋಷಪಟ್ಟರು. ದೇಶಕ್ಕಾಗಿ ತನ್ನನ್ನು ತಾನೇ ಬಲಿ ಪಡೆದುಕೊಳ್ಳಲು ನಿರ್ಧರಿಸಿದ 21 ವರ್ಷ ವಯಸ್ಸಿನ ಯೋಧ ಕರ್ನಾಟಕದವರಾದ ಕ್ಯಾಪ್ಟನ್ ಬಾಳೆಹಳ್ಳಿ ಮುತ್ತಣ್ಣ ಕಾರ್ಯಪ್ಪ. ಇದು ಕನ್ನಡಿಗರಾದ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇವರ ಈ ವೀರ ಸಾಹಸವನ್ನು ಮೆಚ್ಚಿ ಸರಕಾರವು ಇವರಿಗೆ ವೀರ ಚಕ್ರ ಪ್ರಶಸ್ತಿಯನ್ನು ನೀಡಿತು. ಅಂದಿನ ಸ್ವತಃ ರಕ್ಷಣಾ ಸಚಿವರೇ ಕಾರ್ಯಪ್ಪನವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಪ್ಪನವರ ತರಹ ಹಲವಾರು ಯೋಧರು ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದರು. ಕೆಲವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಇವರ ಈ ಆದರ್ಶ ಭಾರತೀಯರೆಲ್ಲರಿಗೂ ಒಂದು ಸ್ಫೂರ್ತಿ.